ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ದಿನನಿತ್ಯದ ಬಳಕೆಗೆ ಸಾಕಷ್ಟು ವಸ್ತುಗಳು ಬೇಕಾಗ್ತಾನೆ ಇರತ್ತಲ್ವಾ. ಕೆಲವೊಂದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು, ಕೆಲವೊಂದನ್ನ ಆಬ್ವಿಯಸ್ಲಿ ಮಾರ್ಕೆಟ್ ಇಂದ ಕೊಂಡ್ಕೊಂಡು ಬರ್ಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತ ಹಾಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ 2 ಪ್ರಾಡಕ್ಟ್ಸ್ ಅನ್ನ ಹೇಗ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಕೇವಲ ಬಟ್ಟೆಯಿಂದ ಮಾತ್ರ ನೀವು ಇದನ್ನ ಮಾಡ್ಕೊಳ್ಬಹುದು. ಬಿಗಿನರ್ಸ್ ಆದ್ರೂ ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ಮೊದಲನೇ ವಸ್ತು ಯಾವುದು ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ವಸ್ತುವನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟೆಯನ್ನ ಪ್ಲೇನ್ ಬಟ್ಟೆ ಒಂದನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಡಿಸೈನ್ ಇರುವಂತ ಬಟ್ಟೆಯನ್ನ ತಗೊಂಡಿದ್ದೀನಿ. ಎರಡಕ್ಕೂ ಕೂಡ ಈಗಾಗಲೇ ನಾನು ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತ ಬರುತ್ತೆ, ಅದು ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಇದರ ಸೈಜ್ ಇವಾಗ ಹೇಳ್ಬಿಡ್ತೀನಿ. 11 ಇಂಚು ಉದ್ದ ಇದೆ, ಹಾಗೆ 6 ಇಂಚು ಅಗಲ ಇದೆ. ಹಾಗೆ ಈ ತರ ಚಿಕ್ಕದಾಗಿರುವಂತ ಬಟ್ಟೆಯ ಸೈಜು 6 ಇಂಚು ಅಗಲ ಹಾಗೆ 6 ಇಂಚು ಉದ್ದ ಇದೆ. ಸೊ ಇಷ್ಟನ್ನ ನಾನು ರೆಡಿ ತಗೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ಲೈನಿಂಗ್ ಬಟ್ಟೆಗಳು ಕೂಡ ಬೇಕಾಗತ್ತೆ. ಸೊ ನಾನಿಲ್ಲಿ ಯಾವ ಅಳತೆಯನ್ನ ನಿಮ್ಗೆ ತೋರಿಸ್ಕೊಟ್ನಲ್ಲ ಅದೇ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ನೀವು ತಗೊಳ್ಬೇಕಾಗತ್ತೆ. ಸೊ ಇದಿಷ್ಟು ನಮ್ಗೆ ಬೇಕಾಗಿರುವಂತದ್ದು. ಹಾಗೆ ಒಂದ್ ಸ್ವಲ್ಪ ಸ್ಟಿಫ್ನೆಸ್ಗೋಸ್ಕರ ನಾನೇನ್ ಮಾಡಿದೀನಿ, ಈ ತರದ ಕ್ಯಾನ್ವಾಸ್ ಅನ್ನ ಪೇಸ್ಟ್ ಮಾಡಿದೀನಿ. ಅಂದ್ರೆ ನಮ್ಮ ಕುರ್ತಿ ಎಲ್ಲ ಹೊಲಿಬೇಕಾದ್ರೆ ನಾವು ನೆಕ್ ಪಾರ್ಟ್ಗೆ ಏನ್ ಯೂಸ್ ಮಾಡ್ತಾರಲ್ಲ ಬ್ಲೌಸ್ಗೆ ಎಲ್ಲ, ಅದೇ ಒಂದು ಕ್ಯಾನ್ವಾಸ್ ಅನ್ನ ನಾನು ಬಳಸಿದೀನಿ. ನಿಮ್ಮ ಹತ್ರ ಅದು ಇರ್ಲಿಲ್ಲ ಅಂತಂದ್ರೆ ನೀವು ಖಂಡಿತವಾಗಿ ರೈಸ್ ಬ್ಯಾಗ್ ಅನ್ನು ಕೂಡ ಯೂಸ್ ಮಾಡಿ 4 ಕಡೆಗೂ ಸ್ಟಿಚ್ ಮಾಡ್ಕೊಳ್ಬಹುದು. ಇದನ್ನ ಒಂದಷ್ಟು ಸ್ಟಿಫ್ನೆಸ್ ತರೋ ಸಲುವಾಗಿ ಮಾತ್ರ ನಾನು ಬಳಸ್ತಾ ಇರೋದು. ಸ್ಕಿಪ್ ಕೂಡ ಮಾಡಬಹುದು, ಸ್ಪಾಂಜ್ ಇದ್ರೆ ಸ್ಪಾಂಜ್ ಅನ್ನ ಬಳಸಬಹುದು. ಸೊ ಈ ರೀತಿಯಾಗಿ ನಿಮ್ಮ ಹತ್ರ ಯಾವ್ದಿದೆ ಅದನ್ನ ನೀವು ನೋಡ್ಕೊಂಡು ಬಳಸಬಹುದು. ಕೇವಲ ಬಟ್ಟೆಯಿಂದ ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಬಟ್ ಅಷ್ಟೊಂದು ಸ್ಟಿಫ್ನೆಸ್ ಬರೋದಿಲ್ಲ ಅಷ್ಟೇನೆ. ಸೊ ಇವಾಗ ನೋಡಿ ಎಲ್ಲವನ್ನು ನಾನು ಲೈನಿಂಗ್ ಬಟ್ಟೆಗೆ ಜೊತೆಗೆ ಸೇರಿಸಿ ಈ ರೀತಿಯಾಗಿ ಹೊಲಿತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಎಲ್ಲವೂ ಕೂಡ ಡೀಟೇಲ್ ಆಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ವಿಡಿಯೋ ನೋಡ್ತಾ ಏನಾದ್ರೂ ಡೌಟ್ ಬಂದ್ರೆ ಖಂಡಿತ ಅಲ್ಲೇ ನನಗೆ ಕಾಮೆಂಟ್ ಮಾಡಿಬಿಡಿ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಅನ್ನ ಮಾಡ್ತೀನಿ. ಸೊ ಇವಾಗ ನೋಡಿ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಉದ್ದ ಬಟ್ಟೆಗೆ ಹಾಗೆ ಚಿಕ್ಕ ಬಟ್ಟೆಗೆ ಒಟ್ಟಿಗೆ ಈ ರೀತಿಯಾಗಿ ನಾವು ಲೈನಿಂಗ್ ಬಟ್ಟೆಯನ್ನ ಅಟ್ಯಾಚ್ ಮಾಡಬೇಕು. ಸೊ ಈ ತರ ಲೈನಿಂಗ್ ಬಟ್ಟೆಯನ್ನ ಅಟ್ಯಾಚ್ ಮಾಡುವಾಗ ಏನ್ ಮಾಡ್ಬೇಕು, ಇಲ್ಲಿ 2 ಇಂಚ್ ಉದ್ದ ಹಾಗೆ 3 ಇಂಚ್ ಅಗಲ ಅಂದ್ರೆ 2/3 ಇಂಚಿಗೆ ಒಂದು ಬಾಕ್ಸ್ ಅನ್ನ ಈ ರೀತಿಯಾಗಿ ಮೊದಲನೇದಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಲೈನಿಂಗ್ ಬಟ್ಟೆಯನ್ನ ಈ ಕೆಳಗಡೆ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಲ್ಲ ಆ ಬಟ್ಟೆ ಮೇಲೆ ಈ ಪ್ರಕಾರವಾಗಿ ಇಡಬೇಕು. ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದಾದ್ಮೇಲೆ ಈ ರೀತಿ ನಾನೇನು ರೆಕ್ಟಾಂಗಲ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೆ ಆ ಒಂದು ರೆಕ್ಟಾಂಗಲ್ ಮೇಲೆ ಕರೆಕ್ಟ್ ಆಗಿ ಸ್ಟಿಚ್ ಬರಬೇಕು. ಆ ರೀತಿಯಾಗಿ ಇದನ್ನ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಸೆಂಟರ್ ಪೋರ್ಷನ್ ಒಂದ್ ಸ್ವಲ್ಪ ಹೋಲ್ ಮಾಡ್ಕೊಂಡು ಆಮೇಲೆ ಅಲ್ಲಿರುವಂತಹ ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಇವಾಗ ಇಷ್ಟು ರೆಡಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಲೈನಿಂಗ್ ಬಟ್ಟೆಯನ್ನ ಆ ಒಂದು ಓಪನಿಂಗ್ ಮೂಲಕ ಈ ರೀತಿಯಾಗಿ ಹಾಕ್ಬೇಕು. ಈ ರೀತಿಯಾಗಿ ನಾವು ಹಾಕಿದಾದ ನಂತರ ನೀಟಾಗಿ ಲೈನಿಂಗ್ ಬಟ್ಟೆ ಎಲ್ಲ ಕಾಣಬಾರ್ದು, ಆ ರೀತಿ ಸೆಟ್ ಮಾಡ್ಕೊಂಡು ಮತ್ತೆ ಮೇಲಿನಿಂದ ಪ್ರೆಸ್ ಸ್ಟಿಚ್ ಮಾಡ್ಕೊಂಡು 4 ಕಡೆಗೂ ಸ್ಟಿಚ್ ಅನ್ನು ಹಾಕಿ ಫಿನಿಶಿಂಗ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ನಾನು ಮುಂಚೆನೆ ಒಂದು ಚಿಕ್ಕ ಬಟ್ಟೆಯನ್ನ ರೆಡಿ ಮಾಡಿದ್ ನಿಮ್ಗೆ ತೋರಿಸಿದ್ನಲ್ಲ, ಸೊ ಅದನ್ನ ತಗೊಂಡು ಅದನ್ನ 3 ಕಡೆಗೂ ಈ ರೀತಿಯಾಗಿ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮೊಬೈಲ್ ಚಾರ್ಜಿಂಗಿಗೆ ಇಡಬೇಕಾದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಎಷ್ಟೋ ಸಲ ನಮಗೆ ಸ್ಪೇಸ್ ಸಾಕಾಗಿರೋದಿಲ್ಲ. ಬಟ್ ಈ ತರದ್ ಒಂದು ಇದ್ಬಿಟ್ರೆ ನಾವು ಆರಾಮಾಗಿ ಪ್ಲಗ್ಗೆ ನಮ್ಮ ಚಾರ್ಜರ್ ಅನ್ನ ಹಾಕ್ಬಿಟ್ಟು ಇದರಲ್ಲಿ ನಾವು ಇಟ್ಕೊಳ್ಬಹುದು. ನೆಕ್ಸ್ಟ್ ಅದು ಕೂಡ ಹೇಗೆ ಅಂತ ತೋರಿಸ್ತೀನಿ. ಇಷ್ಟಾದ್ಮೇಲೆ ನಾನೇನ್ ಮಾಡ್ತೀನಿ, ಫೈನಲ್ ಆಗಿ ನನ್ನ ಪ್ರಿಂಟೆಡ್ ಬಟ್ಟೆ ಏನಿತ್ತು ಅದನ್ನೇ ತಗೊಂಡು 4 ಕಡೆಗೂ ಈ ರೀತಿಯಾಗಿ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಪೈಪಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ನೀಟ್ ಫಿನಿಶಿಂಗ್ ಬರುತ್ತೆ, ಹಾಗೆ ಒಂದು ಒಳ್ಳೆ ಪ್ರೊಫೆಷನಲ್ ಲುಕ್ ಕೂಡ ಕೊಡುತ್ತೆ. ನೋಡಿ ಈ ರೀತಿಯಾಗಿ ಇನ್ನೊಂದು ತುದಿವರೆಗೂ ಬಂದಿದ್ದಾಯ್ತು. ಅಲ್ಲಿ ಎಕ್ಸ್ಟ್ರಾ ಕಾಣುವಂತ ಬಟ್ಟೆಯನ್ನ ಕಟ್ ಮಾಡ್ಕೊಂಡು ಮತ್ತೆ ಇದನ್ನ ವಾಪಸ್ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸುತ್ತಲೂ ಮತ್ತೆ ಒಂದು ಸ್ಟಿಚ್ ಅನ್ನ ಹಾಕೊಂಡ್ಬಿಟ್ರೆ ಈ ರೀತಿಯಾದ ಒಂದು ಮೊಬೈಲ್ ಚಾರ್ಜರ್ ಹೋಲ್ಡರ್ ರೆಡಿ. ನೋಡಿ ಇವಾಗ ನಾನು ಇಲ್ಲಿ ನಿಮ್ಗೆ ಪ್ಲಗ್ಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಪ್ಲಗ್ಗೆ. ಸೊ ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ನೀವು ನಿಮ್ಮ ಮೊಬೈಲ್ ಅನ್ನ ಈ ರೀತಿ ಚಾರ್ಜಿಂಗಿಗೆ ಆರಾಮಾಗಿ ಎಲ್ಲಿ ಜಾಗ ಇಲ್ಲದೆ ಇದ್ರೂ ಕೂಡ ಈ ಒಂದು ಪೌಚ್ ಮೂಲಕ ಇದನ್ನ ಹಾಕೊಳ್ಬಹುದು. ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಾನಂತೂ ತುಂಬಾನೇ ಇದನ್ನ ಬಳಸ್ತೀನಿ. ಎಷ್ಟೋ ಕಡೆ ನಾವು ಹೋದಾಗ ನಂಗೆ ತುಂಬಾ ಯೂಸ್ ಆಗಿದೆ.
ನೋಡಿದ್ರಲ್ವಾ. ಹಾಗಾದ್ರೆ ಬನ್ನಿ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡ್ಕೊಂಡು ಬರೋಣ. ಒಂದು ಬಟ್ಟೆಯ ಉದ್ದದ ಒಂದು ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ, 2 ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆಯನ್ನ ನೆಕ್ಸ್ಟ್ ನಿಮ್ಗೆ ತಿಳಿಸ್ತೀನಿ. 2 ಬಟ್ಟೆಯ ಸ್ಟ್ರಿಪ್ ಕೂಡ 2 ಇಂಚ್ ಅಗಲ ಹಾಗೆ ಒಂದು 20 ಇಂಚು ಉದ್ದ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಬಟ್ಟೆಗಳನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ಕೊಂಡು 2 ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಂಪಲ್ ಇದು, ಜಸ್ಟ್ ಫೋಲ್ಡ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಆಗಿ 2 ಸ್ಟ್ರಾಪ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನ ರಿಯೂಸ್ ಮಾಡಬೇಕು ಅಂತ ಪ್ಲಾನ್ ಎಲ್ಲ ಇದ್ರೆ ಖಂಡಿತವಾಗಿ ಅದರಿಂದ ಈ ತರದ ಪ್ರಾಡಕ್ಟ್ಸ್ ಅನ್ನ ಮಾಡ್ಕೊಳ್ಬಹುದು. ಈಗ ನಾನು 2 ಸ್ಟ್ರಿಪ್ ಅನ್ನ ರೆಡಿ ಏನ್ ಮಾಡ್ಕೊಂಡಿದ್ದೆ ಅದನ್ನ ಕಟ್ ಮಾಡ್ಬಿಟ್ಟು ಇವಾಗ 4 ಸ್ಟ್ರಿಪ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಇನ್ನೊಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 5.5 ಇಂಚು ಅಗಲ ಇದೆ, ಹಾಗೆ 14.5 ಇಂಚು ಉದ್ದ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ 2 ಅಂದ್ರೆ ಫೋಲ್ಡ್ ಅಲ್ಲಿ ಇತ್ತು ಅದು ಬಟ್ಟೆ ನೀವು ನೋಡಿದಂಥದ್ದು. ಸೊ ಈಗ 2 ಲೇಯರ್ ಅಲ್ಲಿ ಇರುವಂತ ಬಟ್ಟೆಯನ್ನ ನಾನಿವಾಗ ಉಲ್ಟಾ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಕೊಂಡ್ಬಿಟ್ಟು ನೋಡಿ ಮೇಲಿನಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ, ಹಾಗೆ 6.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಮಾರ್ಕ್ಸ್ ಮೇಲೆನೆ ಈ ನಮ್ಮ ಈ ಬಟ್ಟೆಯ ಸ್ಟ್ರಿಪ್ಸ್ ನಾವು ರೆಡಿ ಮಾಡ್ಕೊಂಡ್ವಲ್ಲ ಅದು ಬರಬೇಕು. ನೋಡಿ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೊ ಆ ತರ ನಾವು ಇಟ್ಕೊಂಡು ಸ್ಟಿಚ್ ಅನ್ನು ಹಾಕೊಳ್ಬೇಕಾಗತ್ತೆ. 6.5 ಇಂಚಿಗೆ ಒಂದು ಹಾಗೆ 1.5 ಇಂಚ್ ಅಂತೇನೋ ತೋರಿಸಿದ್ನಲ್ಲ ನಾನು, ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಅನ್ನು ಹಾಕೊಳ್ಬೇಕು. ಅದಾದ್ಮೇಲೆ ಇವಾಗ ಇನ್ನೂ ಬಟ್ಟೆ ಕೂಡ ಉಲ್ಟಾನೇ ಇದೆ. ಸೊ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ಒಂದ್ ಸ್ವಲ್ಪ ಜಾಗ ನಾವು ಇದನ್ನ ಸೀದಾ ಮಾಡ್ಕೊಳ್ಳೋ ಸಲುವಾಗಿ ಉಳಿಸ್ಕೊಂಡಿರ್ಬೇಕು. ಸೊ ಅದ್ರ ಮುಖಾಂತರ ಇವಾಗ ಇದನ್ನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ 4 ಸ್ಟ್ರಿಪ್ 2 ಕಡೆನೂ ಕಾಣಿಸ್ತಾ ಇದೆ ನಿಮ್ಗೆ. ಈಗ ನಾನು ಓಪನ್ ಬಿಟ್ಕೊಂಡಂತಹ ಜಾಗವನ್ನ ಒಳಗಡೆ 1/4 ಇಂಚ್ ಒಳಗ್ ತಳ್ತಾ ಅಲ್ಲಿ ಕೂಡ ಒಂದು ಸ್ಟಿಚ್ ಹಾಕೊಳ್ತೀನಿ. ಜೊತೆಗೆ ಉಳಿದಂತ 3 ಕಡೆಗೂ ಮೇಲಿನಿಂದ ಪ್ರೆಸ್ ಸ್ಟಿಚ್ ಅನ್ನು ಹಾಕೊಳ್ತೀನಿ. ಸೊ ಇಲ್ಲಿ ವಿಡಿಯೋದಲ್ಲೂ ಕೂಡ ನೀವು ನೋಡಬಹುದು ಇದನ್ನ. ಸೊ ನೋಡಿದ್ರಲ್ವಾ, ಈ ತರ ನಾನು ಪ್ರೆಸ್ ಸ್ಟಿಚ್ ಅನ್ನು ಹಾಕೊಂಡು ಮುಗಿಸಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಅಂದ್ರೆ ಹೆಚ್ಚು ಕಡಿಮೆ ಒಂದು 5 ಇಂಚ್ ಆಗುವಷ್ಟು ಬಟ್ಟೆಯನ್ನ ಈ ರೀತಿ ಮೇಲಿನಿಂದ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಕಾಣಿಸ್ತಿದೆಯಲ್ಲ ಇಲ್ಲಿ ಈ ಪ್ರಕಾರವಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ ನಂತರ ಸುಮಾರು 1.5 ಇಂಚಿಗೆ ಒಂದೊಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. 3 ಮಾರ್ಕ್ ಅನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ಪಾರ್ಟಿಷನ್ ಕೂಡ ಮಾಡ್ಕೊಳ್ಬಹುದು, ಅದು ನಿಮ್ಗೆ ಬಿಟ್ಟಿರೋದು. ಸೊ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿದಾದ ನಂತರ ಕರೆಕ್ಟ್ ಆಗಿ ಅಲ್ಲಿ ನಾನು ಸ್ಟಿಚ್ ಅನ್ನು ಹಾಕೊಳ್ತೀನಿ. ಈ ರೀತಿ ನಾನು 2 ಕಾರ್ನರ್ಸ್ಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಅದಾದ್ಮೇಲೆ ನಾನು ಮುಂಚೆ ಮಾರ್ಕ್ ಮಾಡಿದ್ನಲ್ಲ 2 ಪಾರ್ಟಿಷನ್ ಬರೋ ರೀತಿಯಾಗಿ ಆ ರೀತಿಯಾಗಿ ಕೂಡ ಇಲ್ಲಿ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಸ್ಟಿಚ್ ಹಾಕೋದು ಹೇಗೆ ಅನ್ನೋದು ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಖಂಡಿತವಾಗಿ ನನಗೆ ಕಾಮೆಂಟ್ ಮಾಡಿ ಕೇಳಿ, ನಾನು ಉತ್ತರಿಸ್ತೀನಿ. ಸೊ ಈಗ ಈ ರೀತಿಯಾಗಿ ಫೈನಲ್ ಆಗಿ ಇದನ್ನ ಮಾಡ್ಕೊಂಡ್ರಾಯ್ತು. ಹಾಗೆ ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇರುತ್ತೆ. ಆಸ್ ಯೂಶುವಲ್ ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಯೂಸ್ಫುಲ್ ಅಂತ ಅನಿಸ್ತಿದೆ, ಸುಮ್ಮನೆ ಏನೋ ಒಂದು ತೋರಿಸ್ತಾರೆ ಅಂತ ಅನಿಸ್ತಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಷ್ಟೇ ನಾನು ಕೇಳ್ಕೊಳ್ತೀನಿ. ಇವಾಗ ನೋಡಿ ಇದನ್ನ ಒಂದು ಬ್ರಷ್ ಹೋಲ್ಡರ್ ಆಗಿ ನಾವು ಯೂಸ್ ಮಾಡ್ಬೋದು. ಟ್ರಾವೆಲ್ ಎಲ್ಲ ಹೋಗುವಾಗ ಬ್ರಷ್ ಅನ್ನ ಹಾಗೆ ಇಟ್ಕೊಳ್ಳೋ ಬದಲು ಈ ರೀತಿಯಾದ ಒಂದು ಆರ್ಗನೈಸರ್ ಮಾಡ್ಕೊಂಡ್ಬಿಟ್ರೆ ಬ್ರಷ್ ಅನ್ನೆಲ್ಲ ಹಾಕೊಂಡು ಒಂದು ಫ್ಯಾಮಿಲಿದು ಏನೇನು ಬ್ರಷ್ ಇರುತ್ತೆ ಎಲ್ಲ ಒಂದೇ ಕಡೆ ಆರ್ಗನೈಸ್ಡ್ ಆಗಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ 2 ವಸ್ತುಗಳಲ್ಲಿ ನಿಮ್ಗೆ ಯಾವ ವಸ್ತು ಇಷ್ಟ ಆಯ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ ಬಾಯ್.